ಗ್ರಾಮ ಮಟ್ಟದಲ್ಲಿ ನ್ಯಾಯ ಪಂಚಾಯತಿ LM ಸಿಂಘ್ವಿ. ಜಿಲ್ಲಾ ಮಟ್ಟದಲ್ಲಿ ನ್ಯಾಯ ಪಂಚಾಯತಿ ಸ್ಥಾಪನೆಗೆ ಶಿಫಾರಸು ಮಾಡಿದ ಕಮಿಟಿ ಅಶೋಕ್ ಮೆಹ್ತಾ ಕಮಿಟಿ. ಮತ್ತೇನು ಶಿಫಾರಸುಗಳು ಹೇಳ್ರಿ? ಮನೆ ಹೇಳಿದ್ವಲ್ಲ ಅಶೋಕ್ ಮೆಹ್ತಾ ಕಮಿಟಿ ಶಿಫಾರಸುಗಳು. ಟೋಟಲ್ ಎಷ್ಟು ಶಿಫಾರಸುಗಳು? ಮಹಿಳೆಯರಿಗೆ ಒಟ್ಟು ಎಷ್ಟು? 1977 ವರದಿ ಕೊಟ್ಟಿದ್ದ 78ರಲ್ಲಿ. ಅಶೋಕ್ ಮೆಹ್ತಾ ಕಮಿಟಿಯ ಒಟ್ಟು ಶಿಫಾರಸುಗಳು 132. ಸೊ ಪ್ರಮುಖ ಶಿಫಾರಸುಗಳು ಯಾವ ಹೇಳ್ರಿ? ಒಂದು ಜಿಲ್ಲಾ ಮಟ್ಟದಲ್ಲಿ ನ್ಯಾಯ ಪಂಚಾಯತಿ, ಮತ್ತೆ SC ST ಮತ್ತು ಮಹಿಳೆಯರಿಗೆ ಸ್ಥಳೀಯ ಸಂಸ್ಥೆಗಳಲ್ಲಿ 1/3 ಮೀಸಲಾತಿ. ಮತ್ತೆ ಪಂಚಾಯತಿಗಳಿಗೆ ಅಂದರೆ ಸ್ಥಳೀಯ ಸಂಸ್ಥೆಗಳಿಗೆ ಒಬ್ಬ ಪಂಚಾಯತ್ ರಾಜ್ ಸಚಿವ ನೇಮಕ ಮಾಡ್ಬೇಕಂತ ಹೇಳ್ತೈತಿ. ಏನು ಪಂಚಾಯತ್ ರಾಜ್ ಮಿನಿಸ್ಟರ್ ಅದಾರಲ್ಲ, ಸೊ ಆ ಮಿನಿಸ್ಟರ್ ನೇಮಕ ಮಾಡ್ಬೇಕನ್ನೋದು ಹೇಳ್ತೈತಿ. ಮತ್ತೆ 2 ಹಂತದ ಪಂಚಾಯತಿ ಯಾವ್ಯಾವು? ಗ್ರಾಮ ಮಂಡಲ ಪಂಚಾಯತಿ ಮತ್ತೆ ಜಿಲ್ಲಾ ಪರಿಷತ್ತು. ಮಂಡಲ್ ಪಂಚಾಯತಿ ಮತ್ತೆ ಜಿಲ್ಲಾ ಪರಿಷತ್ತು. ಈ ಅಶೋಕ್ ಮೆಹ್ತಾ ಕಮಿಟಿಯ ಶಿಫಾರಸಿನ ಮೇರೆಗೆ ಪಂಚಾಯತ್ ರಾಜ್ ಅಳವಡಿಸಿಕೊಂಡ ರಾಜ್ಯಗಳು ಯಾವಪ್ಪ ಅಂತ ಕೇಳಿದ್ರೆ ಕರ್ನಾಟಕ, ಆಂಧ್ರ ಪ್ರದೇಶ ಮತ್ತು ಪಶ್ಚಿಮ ಬಂಗಾಳ. ಚುನಾವಣೆಯಲ್ಲಿ ರಾಜಕೀಯ ಪಕ್ಷಗಳು ಭಾಗವಹಿಸಬಹುದು. ಚುನಾವಣೆಯಲ್ಲಿ ರಾಜಕೀಯ ಪಕ್ಷಗಳ ಭಾಗವಹಿಸುವಿಕೆ ಬಗ್ಗೆ ಹೇಳ್ತೈತಿ. ಮತ್ತು ತೆರಿಗೆ ಬಗ್ಗೆ ಹೇಳ್ತೈತಿ. ತೆರಿಗೆ ಅಂದರೆ ಸ್ಥಳೀಯ ಸಂಸ್ಥೆಗಳಿಗೆ ತೆರಿಗೆ ಸಂಗ್ರಹಿಸುವಂಥ ಅಧಿಕಾರವನ್ನು ನೀಡಬೇಕು ಅನ್ನೋದು ಹೇಳ್ತೈತಿ. ಆಯ್ತಾ? ಸಂತಾನಮ್ಮ ಇದನ್ನು ಹೇಳ್ತೈತಿ ನೋಡ್ರಿ ಅಶೋಕ್ ಮೆಹ್ತಾ ಕಮಿಟಿ. ಇನ್ನು ಪಂಚಾಯತ್ ಸಂಸ್ಥೆಗಳಿಗೆ ಅಥವಾ ಸ್ಥಳೀಯ ಸಂಸ್ಥೆಗಳಿಗೆ ಸಂವಿಧಾನಿಕ ಸ್ಥಾನಮಾನ ನೀಡಬೇಕಂತೇಳಿ ಯಾವ ಕಮಿಟಿಗಳು ಹೇಳ್ತಾವ? PK ತುಂಗನ್ ಕಮಿಟಿ ಮತ್ತು LM ಸಿಂಘ್ವಿ ಕಮಿಟಿ. ಬಲವಂತರಾವ್ ಮೆಹ್ತಾ ಕಮಿಟಿ ಯಾವ ರಚನೆ ಆಗ್ತಿತ್ತು? 57 ವರದಿ ಕೊಟ್ಟಿದ್ದ 57ರಲ್ಲೇ ಕೊಡ್ತೈತಿ. ಹೌದಾ? ಇದರ ಪ್ರಮುಖ ಶಿಫಾರಸುಗಳು ಹೇಳ್ರಿ. ಇದು 3 ಹಂತದ ಪಂಚಾಯತಿ ಯಾವ್ಯಾವು? ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಪಂಚಾಯತ್ ಸಮಿತಿ, ಜಿಲ್ಲಾ ಪರಿಷತ್ತು. ಮತ್ತೆ ಗ್ರಾಮ ಪಂಚಾಯತಿ ನೇರ ಚುನಾವಣೆ ಮೂಲಕ ಗ್ರಾಮ ಪಂಚಾಯತಿಗೆ ನೇರ ಚುನಾವಣೆ ಮೂಲಕ ಸದಸ್ಯರನ್ನ ಆಯ್ಕೆ ಮಾಡಬೇಕು. ಇನ್ನು ಜಿಲ್ಲಾ ಪಂಚಾಯತಿ, ಜಿಲ್ಲಾ ಪರಿಷತ್ತು ಮತ್ತೆ ಪಂಚಾಯತ್ ಸಮಿತಿಗಳಿಗೆ ಪರೋಕ್ಷ ಚುನಾವಣೆ ಮೂಲಕ ಸದಸ್ಯರನ್ನ ಆಯ್ಕೆ ಮಾಡ್ಬೇಕು ಅನ್ನೋದು ಹೇಳ್ತೈತಿ. ಮತ್ತೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಯಾರಾಗಿರ್ಬೇಕು? ಜಿಲ್ಲಾಧಿಕಾರಿ. ಸೊ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷ ಯಾರಾಗಿರ್ಬೇಕು? ಜಿಲ್ಲಾಧಿಕಾರಿ ಆಗಿರ್ಬೇಕು ಅನ್ನೋದು ಹೇಳ್ತೈತಿ. ಮತ್ತೆ ಇನ್ನೊಂದು ಜಿಲ್ಲಾ ಪಂಚಾಯತಿ ಕೇವಲ ಸಲಹಾ ಮತ್ತು ಮೇಲ್ವಿಚಾರಣಾ ಸಮಿತಿ ಆಗಿರ್ಬೇಕಂತ ಹೇಳ್ತೈತಿ. ಸಲಹಾ ಮತ್ತು ಮೇಲ್ವಿಚಾರಣಾ ಸಮಿತಿ ಆಗಿರ್ಬೇಕು. ನೆಕ್ಸ್ಟ್ ಇನ್ನು ಪಂಚಾಯತ್ ಸಮಿತಿ ಕಾರ್ಯಕಾರಿ ಸಮಿತಿ ಆಗಿರ್ಬೇಕು. ಕೇವಲ ಕಾರ್ಯಕಾರಿ ಸಮಿತಿ ಆಗಿರ್ಬೇಕು ಅನ್ನೋದು ನಾನು ಹೇಳ್ತೈತಿ. ಗೊತ್ತಾ? ಸೊ ಇಷ್ಟೇನಪ್ಪ ಅಂದರೆ ಬಲವಂತರಾವ್ ಮೆಹ್ತಾ ಕಮಿಟಿ ಶಿಫಾರಸುಗಳು. ಇದು ಯಾಕೆ ರಚನೆ ಆಗ್ತದೆ ಅಂತ ಕೇಳಿದ್ರೆ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ ಮತ್ತು ರಾಷ್ಟ್ರೀಯ ವಿಸ್ತರಣಾ ಸೇವಾ ಕಾರ್ಯಕ್ರಮಗಳನ್ನು ಪರಿಶೀಲಿಸಲು. ಹೌದಾ? ಇದು ಪಂಚಾಯತ್ ಅಧ್ಯಯನಕ್ಕೆ ನೇಮಕ ಆಗಲಿಲ್ಲ, ಆ ಒಂದು ಕಾರ್ಯಕ್ರಮಗಳ ಪರಿಶೀಲನೆಗೆ ನೇಮಕ ಆಗಿರ್ತೈತಿ. ಸೊ ಆ ಒಂದು ರೆಕಮೆಂಡೇಷನ್ನಲ್ಲಿ, ವರದಿಗಳಲ್ಲಿ ಸೊ ಪ್ರಜಾಪ್ರಭುತ್ವದ ವಿಕೇಂದ್ರೀಕರಣದ ಬಗ್ಗೆ ಉಲ್ಲೇಖ ಮಾಡ್ತೈತಿ. ಸೊ ಅದರ ಶಿಫಾರಸಿನ ಮೇರೆಗೆ ಮುಂದೆ ಏನಾಗ್ತೈತಿ? ಪಂಚಾಯತ್ ಇದು ಸ್ಥಾಪನೆ ಆಗ್ತಾವೆ. ಪಂಚಾಯತಿ 1950 ಅಲ್ಲ, ಸ್ಥಾಪನೆ ಆಗಿದ್ದಾವಾಗ ಫಸ್ಟ್ ಪಂಚಾಯತಿ 1950 ಅಕ್ಟೋಬರ್ 2. ನಮ್ಮ ಕರ್ನಾಟಕದಲ್ಲಿ ಪಂಚಾಯತಿ ಯಾವ ಬರ್ತೈತೆ? ಪಂಚಾಯತ್ ರಾಜ್ ಕಾಯ್ದೆ. ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ 1983 ಜಾರಿಗೆ ಬಂದಿದ್ದು 85ರಲ್ಲಿ. ಜಿಲ್ಲಾ ಪಂಚಾಯತ್ ರಚನೆ ಆಗಿದ್ದು 87 ಏಪ್ರಿಲ್ನಲ್ಲಿ. ಹೌದಾ? ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ 1983 ಯಾರು ಅಂತಂದ್ರೆ ರಾಮಕೃಷ್ಣ ಹೆಗಡೆ ಅವರ ಕಾಲದಲ್ಲಿ ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ ಬರ್ತೈತಿ. ಜಾರಿಗೆ ಬಂದಿದ್ದು ಕೇಳಿದ್ರೆ 85. ಕರ್ನಾಟಕದಲ್ಲಿ ಜಿಲ್ಲಾ ಪಂಚಾಯತ್ ಯಾವಾಗ ಸ್ಥಾಪನೆ ಆಗುತ್ತೆ ಅಂತ ಕೇಳ್ತೀನಿ? 1987 ಏಪ್ರಿಲ್. ಇನ್ನು ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆಗೆ ಒಂದು ಸಂವಿಧಾನಿಕ ಸ್ಥಾನಮಾನ ಕೊಟ್ಟಿರೋದು ಯಾವಾಗ ಅಂತ ಕೇಳಿದ್ರೆ 1993 ಮೇ 10. ಸೊ ಮೇ 10 ಏನಂತ ಕರಿತೀವಿ ಕರ್ನಾಟಕದಲ್ಲಿ? ಕರ್ನಾಟಕ ರಾಜ್ಯ ಪಂಚಾಯತ್ ರಾಜ್ ದಿನ ಅಂತ ಕರಿತೀವಿ. ರಾಷ್ಟ್ರ ಮಟ್ಟದಲ್ಲಿ ಬಂದರೆ ಏಪ್ರಿಲ್ 24. ನೆಕ್ಸ್ಟ್ GVK ರಾವ್ ಕಮಿಟಿ ಯಾವ ರಚನೆ ಆಗ್ತೈತಿ? 1985. ಇದ್ರೇನು ಶಿಫಾರಸು ಹೇಳ್ರಿ? GVK ರಾವ್ ಕಮಿಟಿ ಜಿಲ್ಲಾ ಅಭಿವೃದ್ಧಿ ಅಧಿಕಾರಿ ಹುದ್ದೆಯನ್ನು ಸೃಷ್ಟಿಸಬೇಕನ್ನೋದು ಹೇಳ್ತೈತಿ. ಜಿಲ್ಲಾ ಅಭಿವೃದ್ಧಿ ಅಧಿಕಾರಿ 1985. ನೆಕ್ಸ್ಟ್ K ಸಂತಾನಂ ಕಮಿಟಿ ಯಾವ ರಚನೆ ಆಗ್ತೈತಿ?
86 ಕೆ ಸಂತಾನಂ ಕಮಿಟಿ 63 ಏನು ಶಿಫಾರಸು ಮಾಡುತ್ತೆ ಅದು ಕೆ ಸಂತಾನಂ ಕಮಿಟಿ? ಒಂದು CBI ಸ್ಥಾಪನೆ ಆಗ್ತದೆ ಹೌದಿಲ್ಲ, ಮತ್ತೆ CBC ಸ್ಥಾಪನೆ ಆಗ್ತೈತಿ. CBI ಮತ್ತೆ CBC ಮತ್ತೆ ಪಂಚಾಯತ್ ಸಂಸ್ಥೆಗಳಿಗೆ ಹಣಕಾಸಿನ ಬಲವರ್ಧನೆ ನೀಡಬೇಕಂತ ಹೇಳ್ತೈತಿ. ಹಣಕಾಸಿನ ಬಲವರ್ಧನೆ. ಇನ್ನು ಭ್ರಷ್ಟಾಚಾರ, ಭ್ರಷ್ಟಾಚಾರ ನಿರ್ಮೂಲನೆಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕಂತ ಹೇಳ್ತೈತಿ ಇದು ಸಂತಾನಂ ಕಮಿಟಿ 1963. ಯಾವ ಸಂಸ್ಥೆಗಳು ಬರ್ತಾವೆ ಅಂತ ಕೇಳಿದ್ರೆ CBI ಮತ್ತು CBC. ಇನ್ನು ಭ್ರಷ್ಟಾಚಾರ ಮತ್ತು ಹಣಕಾಸು ವ್ಯವಸ್ಥೆ ಪಂಚಾಯತ್. ನೆಕ್ಸ್ಟ್ ನೋಡ್ರಿ, ಇನ್ನು ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ಯಗೆ ಸಂಪರ್ಕಿರ್ತಕ್ಕಂಥ ಕಮಿಟಿಗಳು ಹೇಳ್ರಿ. ಸೊ ರಾಷ್ಟ್ರ ಮಟ್ಟದಲ್ಲಿ ಪಂಚಾಯತಿಗೆ ಸಂಪರ್ಕ ಯಾವುವು? ಬಲವಂತರಾವ್ ಮೆಹ್ತಾ ಕಮಿಟಿ ಮತ್ತು ಅಶೋಕ್ ಮೆಹ್ತಾ ಕಮಿಟಿ, ನೆಕ್ಸ್ಟ್ GV ಕೆರಾವ್ ಕಮಿಟಿ, ಮತ್ತೆ LM ಸಿಂಘ್ವಿ, ಆಮೇಲೆ PK ತುಂಗನ್ ಮತ್ತೆ ಗಾಡಿಗಳ ಕಮಿಟಿ. ಯಾವ ಗಾಡಿಗಳು? ಮಾಧವ್ ಗಾಡಿಗಳ, DR ಗಾಡಿಗಳ, ಇನ್ನು VN ಗಾಡಿಗಳ, VN ಗಾಡಿಗಳು ನೋಡ್ರಿ, VN ಗಾಡಿಗಳು. ಸೊ ಇವೇನಪ್ಪ ಅಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಇರ್ತಕ್ಕಂಥ ಕಮಿಟಿಗಳು ಪಂಚಾಯತಿಗೆ ಸಂಪಟ್ಟಿರೋವು. ಕರ್ನಾಟಕದಲ್ಲಿ ಬಂದ್ರೆ ಅವೆಲ್ಲ ಹಣಕಾಸು ಆಯೋಗ, ಚಂದ್ರಶೇಖರ ಕಮಿಟಿ, ಚನ್ನಬಸಪ್ಪ ಗಲಗಲಿ, ಯಾರು ವೆಂಕಟಪ್ಪ ನಾಯಕ, ನಾಲ್ವಡಿ ವೆಂಕಟಪ್ಪ ನಾಯಕ, M ವೆಂಕಟಕೃಷ್ಣಯ್ಯ ತಾತಯ್ಯ, ಕೊಂಡಾಜಿ ಬಸಪ್ಪ ಕಮಿಟಿ, ಚಂದ್ರಶೇಖರಯ್ಯ ಕಮಿಟಿ, ಹನುಮಂತರಾವ್ ಕಮಿಟಿ, ರಮೇಶ್ ಕುಮಾರ್ ಕಮಿಟಿ, ಹೌದಿಲ್ಲ? ಇವೆಲ್ಲ ಕರ್ನಾಟಕ ಪಂಚಾಯತ್ ರಾಜ್ ಕರ್ನಾಟಕ ಪಂಚಾಯತ್ ವ್ಯವಸ್ಥೆಗಳಿಗೆ ಸಂಬಂಧಿಸಿದ ಕಮಿಟಿ. ಹೌದಪ್ಪ, ವೆಂಕಟಪ್ಪ ಕಮಿಟಿ ಯಾವ ಬರ್ತದೆ? ಈ 48 ಹನುಮಂತರಾಯ್ ಬಂದ್ರೆ 63. ವೆಂಕಟಪ್ಪ ಕಮಿಟಿ, B ವೆಂಕಟಪ್ಪ ಏನೋ ಕಮಿಟಿ ಬರುತ್ತೆ. 1948 ಇರ್ಬೇಕು. ವೆಂಕಟಪ್ಪ ಕಮಿಟಿ, ಚಂದ್ರಶೇಖರಯ್ಯ, ಕೊಂಡಾಜಿ ಬಸಪ್ಪ, ಹನುಮಂತರಾವ್ ಮತ್ತು ರಮೇಶ್ ಕುಮಾರ್ ಕಮಿಟಿ ನೋಡಿ. 2013-14 ಆಗ್ತಿತ್ತು ರಮೇಶ್ ಕುಮಾರ್ ಕಮಿಟಿ. ಮತ್ತೆ ನೆಕ್ಸ್ಟ್ ನೋಡ್ರಿ, ಅವು ಶಿಫಾರಸುಗಳು ಇಂಪಾರ್ಟೆಂಟ್ ನೋಡ್ರಿ. ಯಾವ ಕಮಿಟಿಗಳು ಏನೇನು ಶಿಫಾರಸು ಮಾಡಿದಾವ, ಎಷ್ಟು ಶಿಫಾರಸು ಅದಾವು. ನೆಕ್ಸ್ಟ್ ನೋಡ್ರಿ, ಪ್ರಸಿದ್ಧವಾದ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟವು ಚಾಮರಾಜನಗರ ಜಿಲ್ಲೆಯ ಯಾವ ತಾಲೂಕಿನಲ್ಲಿದೆ? ಗೋಪಾಲ ಸ್ವಾಮಿ ಬೆಟ್ಟ ಚಾಮರಾಜನಗರ ಜಿಲ್ಲೆಯ ಯಾವ ತಾಲೂಕಿನಲ್ಲಿದೆ ಅಂತ ಕೇಳಿದ್ದಾನೆ. ಗುಂಡ್ಲುಪೇಟೆ, ಯಳಂದೂರು, ಕೊಳ್ಳೇಗಾಲ, ಸಂತೆಮಾರಳ್ಳಿ. ಗುಂಡ್ಲುಪೇಟೆ ಅಲ್ಲೇ ಬರ್ತಾರ. ಎಲ್ಲಿಪ್ಪ? ಗುಂಡ್ಲುಪೇಟೆ ಗುಂಡ್ಲುಪೇಟೆ ನೋಡಿ. ಇನ್ನು ಗೋಪಾಲ ಸ್ವಾಮಿ ಬೆಟ್ಟ ಏನು ಫೇಮಸ್ ಹೇಳ್ರಿ? ಇದಕ್ಕೆ ಇದು ಬೆಂಗಳೂರು ಕಂಡು ಬಂದ ಅದೇ ಇದೇ ಗೋಪಾಲ ಸ್ವಾಮಿ ಬೆಟ್ಟ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಐತೆ. ಸೊ ಇದು ಎದಕ್ಕೆ ಫೇಮಸ್ ಅಂತ ಕೇಳಿದ್ರೆ, ಬೆಂಗಳೂರು ಎಂಬ ಹೆಸರಿನ ಉಲ್ಲೇಖ ಗೋಪಾಲ ಸ್ವಾಮಿ ಬೆಟ್ಟದ ಶಾಸನದಲ್ಲಿ ಕಂಡು ಬರ್ತೈತಿ. ಗೋಪಾಲ ಸ್ವಾಮಿ ಬೆಟ್ಟ ಶಾಸನದಲ್ಲಿ ಕಂಡು ಬರ್ತೈತಿ ನೋಡ್ರಿ. ದೇವಸ್ಥಾನ ಕೇಳಿದ್ರೆ ಯಾವುದು? ಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ಕಂಡು ಬರ್ತೈತಿ. ಇನ್ನು ಬೆಂಗಳೂರು ಎಂಬ ಉಲ್ಲೇಖ ಮತ್ತೆ ಯಾವ ಶಾಸನದಲ್ಲಿ ಕಂಡು ಬರ್ತೈತಿ? ಬೇಗೂರು ಶಾಸನ. ಯಾವುದು? ಬೇಗೂರು ಶಾಸನ. ಆಮೇಲೆ ಬೆಂಗಳೂರು ಎಂಬ ಪದ ಯಾವ ಒಂದು ಪುಸ್ತಕದಲ್ಲಿ ಅಥವಾ ಕೃತಿಯಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ರೆ ಶಿವಭಾರತಿ. ಯಾವುದು? ಶಿವಭಾರತಿ ಎಂಬ ಒಂದು ಕೃತಿಯಲ್ಲಿ ಕಂಡು ಬರ್ತೈತಿ. ಗೋಪಾಲ ಸ್ವಾಮಿ ಬೆಟ್ಟ ದೇವಸ್ಥಾನ, ಆಮೇಲೆ ಶಾಸನ ಅಂತ ಕೇಳಿದ್ರೆ ಬೇಗೂರು ಶಾಸನ. ಸೊ 3 ಕಡೆ ಬೆಂಗಳೂರು ಹೆಸರಿನ ಉಲ್ಲೇಖ ಕಂಡು ಬರ್ತೈತಿ. ಬೇಗೂರು ಶಾಸನ ಅಂತ ಐತಿ. ಶಿವಭಾರತಿ ಕವೀಂದ್ರ ಪ್ರೇಮಾನಂದ ನೇವಸ್ಕರ್ ಅವರ ಶಿವಭಾರತಿ ಕೃತಿಯಲ್ಲಿ ಬೆಂಗಳೂರು ಬಗ್ಗೆ ಉಲ್ಲೇಖ ಐತಿ. ಶಿವಾಜಿ ಆಸ್ಥಾನದಲ್ಲಿ ಇರ್ತಾನ. ಬೇಗೂರು ಶಾಸನವನ್ನು ಹೊಡಿಸಿದವರು ಯಾರಪ್ಪ ಅಂತಂದ್ರೆ ಎರಡನೇ ನೀತಿ ಮಾರ್ಗ, ಎರಡನೇ ನೀತಿ ಮಾರ್ಗ ನೋಡ್ರಿ. ಬೇಗೂರು ಶಾಸನ ಯಾವ ಮನೆತನಕ್ಕೆ ಸಂಪಟ್ಟಿದೆ ಅಂತ ಕೇಳಿದ್ರೆ ಗಂಗರು. ಸೊ ಗಂಗರ ನೀತಿ ಮಾರ್ಗ, ಎರಡನೇ ನೀತಿ ಮಾರ್ಗ ಹೊಡಿಸ್ತಾನೆ ಅದು ಬೇಗೂರು ಶಾಸನ. ಸೊ ಅಲ್ಲಿ ಬೆಂಗಳೂರಿನ ಉಲ್ಲೇಖ ಐತೆ. ಇನ್ನು ಶಿವಭಾರತಿ ಕೃತಿಯನ್ನ
ಮರಾಠ ಶಿವಾಜಿಯ ಜೀವನ ಚರಿತ್ರೆ ಕುರಿತಾಗಿರ್ತಕ್ಕಂಥ ಒಂದು ಶಿವಭಾರತಿಯಲ್ಲಿ ಬೆಂಗಳೂರಿನ ಉಲ್ಲೇಖ ಮಾಡ್ತಾನೆ. ಯಾರವ? ಕವೀಂದ್ರ ಪ್ರೇಮಾನಂದ ನೇವಾಸ್ಕರ್. ಶಿವಭಾರತಿ. ಸೊ ಶಿವಾಜಿ ಲೈಫ್ ಸ್ಟೋರಿ ಐತೆ ಅದರಲ್ಲಿ. ಇಂಪಾರ್ಟೆಂಟ್ ನೋಡ. ಬೇಗೂರು ಶಾಸನ ಯಾವ ಮನೆತನ ಅಂತ ಕೇಳ್ತಾನೆ. ಈಗ ಆಲ್ರೆಡಿ ಬೇಗೂರು ಶಾಸನ ಅಂದ್ರೆ ಬೆಂಗಳೂರಿನ ಉಲ್ಲೇಖ ಯಾವ ಶಾಸನದಲ್ಲಿ ಉಲ್ಲೇಖ ಐತೆ ಅಂತ ಕೇಳಿದೆ ನಾವು. ಯಾವ ಶಾಸನ? ಬೇಗೂರು ಶಾಸನ. ಹಾಗಾದ್ರೆ ಬೇಗೂರು ಶಾಸನ ಯಾವ ಮನೆತನ ಸಂಪುಟ ಅಂತ ಕೇಳ್ತಾನೆ. ಗಂಗರು. ಯಾವ ರಾಜ್ಯ ಹೊರಡಿಸ್ತಾನೆ ಅಂತ ಕೇಳ್ತಾನೆ. ಎರಡನೇ ನೀತಿ ಮಾರ್ಗ. ನೆಕ್ಸ್ಟ್ ನೋಡ್ರಿ. ಚಾಮರಾಜನಗರನೇ ಇರ್ಬೇಕು ಮೇ ಬಿ, ಅದನ್ನು ಎಕ್ಸಾಕ್ಟ್ ಗೊತ್ತಿಲ್ಲ. ಗಂಗರ ಅಂದ್ರೆ ಆ ಕಡೆ ಬರ್ತಾರೆ ಅಲ್ಲೇ. ನೆಕ್ಸ್ಟ್ ನೋಡ್ರಿ. ಸ್ವದೇಶಿ ಮಿತ್ರನ್ ಪತ್ರಿಕೆಯನ್ನ ಆರಂಭಿಸಿದವ್ರು ಯಾರು ಅಂತ ಕೇಳಿದಾನೆ. ಸ್ವದೇಶಿ ಮಿತ್ರನ್. ಸುಬ್ರಹ್ಮಣ್ಯ. ಸ್ವದೇಶಿ ಮಿತ್ರನ್ ಪತ್ರಿಕೆಯನ್ನ ಆರಂಭಿಸಿದವ್ರು ಯಾರು? ಆಪ್ಷನ್ ನೋಡ್ರಿ. ದಾದಾಬಾಯಿ ನವರೋಜಿ, ಗೋಪಾಲ್ ಗಣೇಶ್ ಅಗರ್ಕರ್, ಫಿರೋಜ್ ಶಾ ಮೆಹ್ತಾ, GS ಅಯ್ಯರ್. ಯಾರು? ಸ್ವದೇಶಿ ಮಿತ್ರನ್. GS ಅಯ್ಯರ್ ನೋಡಿ. ಇದು ಯಾವ ಭಾಷೆಯಲ್ಲಿ ಐತೆ? ಸ್ವದೇಶಿ ಮಿತ್ರನ್. ಸ್ವದೇಶಿ ಮಿತ್ರ. ಸ್ವದೇಶಿ ಮಿತ್ರ ಪತ್ರಿಕೆ GS ಅಯ್ಯರ್ ಅವರು ಹೊರಡಿಸ್ತಾರೆ. ಯಾವ ಭಾಷೆಯಲ್ಲಿ? ತಮಿಳ್ನಾಡು. ತಮಿಳ್ನಾಡು. ತಮಿಳುನಾಡಿನ ಮೊಟ್ಟ ಮೊದಲ ದಿನಪತ್ರಿಕೆ ಅದು. ತಮಿಳುನಾಡಿನ ಮೊಟ್ಟ ಮೊದಲ ದಿನಪತ್ರಿಕೆ ಯಾವುದಪ್ಪ ಅಂದ್ರೆ ಸ್ವದೇಶಿ ಮಿತ್ರ. GS ಅಯ್ಯರ್ ಅವರು ಸ್ಟಾರ್ಟ್ ಮಾಡ್ತಾರೆ. ಹೌದಾ? ನೆಕ್ಸ್ಟ್ ಇನ್ನೊಂದು ಪತ್ರಿಕೆ ಐತಿ ಅವ್ರದ್ದು ಫೇಮಸ್, GS ಅಯ್ಯರ್. ದಿ ಹಿಂದೂ. ಈಗ ಪ್ರೆಸೆಂಟ್ ಬರ್ತಲ್ಲ ದಿ ಹಿಂದೂ ಪತ್ರಿಕೆಯನ್ನು ಕೂಡ ಅವರೇ ಆರಂಭ ಮಾಡ್ತಾರೆ. ಅವ್ರ ಜೊತೆಗೆ ಇನ್ನೂ 2-3 ಬರ್ತಾರೆ. ಸೊ ಪ್ರಮುಖವಾಗಿ GS ಅಯ್ಯರ್ ಅವರು ಆರಂಭ ಮಾಡ್ತಾರೆ 1878ರಲ್ಲಿ ದಿ ಹಿಂದೂ ಪೇಪರ್ ಆರಂಭ ಮಾಡ್ತಾರೆ. ಯಾವ ಭಾಷೆ ಅಂತ ಕೇಳಿದ್ರೆ ಇಂಗ್ಲೀಷ್. ಅದು ಯಾವುದು? ವಾರಪತ್ರಿಕೆನೋ ಅಥವಾ ದಿನಪತ್ರಿಕೆನೋ, ಏನು ಪ್ರಾಕ್ಷಿಕ ಪತ್ರಿಕೆನೋ, ಏನು ಮಾಸ ಪತ್ರಿಕೆನೋ? ದಿ ಹಿಂದೂ. ಈಗ ನೋಡಿ ಹೇಳ್ಬೇಡ್ರಿ ಮತ್ತೆ. ನೋಡು, ಇದು 1878ರಾಗ ಸ್ಥಾಪನೆ ಅಂದ್ರೆ ಆರಂಭ ಮಾಡ್ತಾರಲ್ಲ, ಅವಾಗ ಇದು ವಾರಪತ್ರಿಕೆ ಇರ್ತೈತಿ. 1889 ನಂತರ ಇದು ದಿನಪತ್ರಿಕೆ ಆಗ್ತೈತಿ. ಸೊ 1889ರಿಂದ ಇಲ್ಲಿ ತನ ಇವತ್ತಿನ ತನನು ದಿನಪತ್ರಿಕೆ ಅದು ದಿ ಹಿಂದೂ. ಹೌದಾ? 1878 ಸ್ಥಾಪನೆ ಆದಾಗ ವಾರಪತ್ರಿಕೆ ಆಗಿರ್ತೈತಿ. ಡೆಕ್ಕನ್ ಹೆರಾಲ್ಡ್ ಗುರುಸ್ವಾಮಿ. ಡೆಕ್ಕನ್ ಹೆರಾಲ್ಡ್ ಗುರುಸ್ವಾಮಿ. ನ್ಯಾಷನಲ್ ಹೆರಾಲ್ಡ್ ಅಂತ ಬಂದ್ರೆ ನೋಡ್ರಿ. ದಿ ಹಿಂದೂ ಪತ್ರಿಕೆ 1878 ಸ್ಟಾರ್ಟ್ ಆಗಿರೋದು ವಾರಪತ್ರಿಕೆ ಆಗಿ 1889ರಲ್ಲಿ ದಿನಪತ್ರಿಕೆ ಆಗ್ತೈತಿ. ಯಾರು? GS ಅಯ್ಯರ್. ಇವನ್ ಜೊತೆಗೆ ವಿಜಯ ರಾಘವಾಚಾರ್ಯ ಅಂತ ಒಬ್ಬ ಬರ್ತಾನೆ. ವಿಜಯ ರಾಘವಾಚಾರ್ಯ ಅಂತ ಅವರು ಇವರು ಸೇರ್ಕೊಂಡೆ ಸ್ಟಾರ್ಟ್ ಮಾಡ್ತಾರೆ. ಇನ್ನು ಇನ್ನೊಂದು ಪತ್ರಿಕೆ ಯಾವುದು? GS ಅಯ್ಯರ್ ಅವ್ರದ್ದು ಸ್ವದೇಶಿ ಮಿತ್ರ. ಸ್ವದೇಶಿ ಮಿತ್ರ ಯಾವ ಭಾಷೆ ಅಂತ ಕೇಳಿದ್ರೆ ತಮಿಳ್ನಾಡು. ಏನಪ್ಪ? ವಿಜಯ ರಾಘವಾಚಾರ್ಯ ಯಾವುದೋ ಒಂದು ಸಮ್ಮೇಳನ ಅಧ್ಯಕ್ಷ ಆಗಿರ್ತಾರೆ ನೋಡು, ಕಾಂಗ್ರೆಸ್ ಸಮ್ಮೇಳನ. 20 ನಾಗ್ಪುರ ಅಧ್ಯಕ್ಷನ ಒಟ್ಟು ಒಂದು ಯಾವುದೋ ಕಾಂಗ್ರೆಸ್ 20 ಇರ್ಬೇಕು ಮೇ ಬಿ. ಅದು ನಾಗ್ಪುರ ಕಾಂಗ್ರೆಸ್ ಅಧ್ಯಕ್ಷ. ಇದು ಅಸಹಕಾರ ಚಳವಳಿ ಆರಂಭ ಮಾಡ್ತಾರಲ್ಲ ಅವ್ನ ಇರ್ತಾರಲ್ಲ. ಅಸಹಕಾರ ಚಳವಳಿ ನಿರ್ಣಯ ಅಲ್ಲೇ ಆಗ್ತಿತ್ತಲ್ಲ, ಅವನೇ ನೋಡು ವಿಜಯ ರಾಘವಾಚಾರ್ಯ. ನೋಡ್ರಿ, ಸ್ವದೇಶಿ ಮಿತ್ರ 1882ರಲ್ಲಿ ಸ್ಟಾರ್ಟ್ ಆಯ್ತು ನೋಡಿ. ಯಾವಾಗ? 1882. ಸ್ವದೇಶಿ ಮಿತ್ರ 1882. ದಿ ಹಿಂದೂ 1878. ಇನ್ನೊಂದೇನು ಇಂಪಾರ್ಟೆಂಟ್ ಊಟ ಇದು ಹಿಂದೂದು. ದಿ ಹಿಂದೂ ಪೇಪರ್ದು ಏನು ವಿಶೇಷತೆ ಅಂದರೆ, ಭಾರತದಲ್ಲಿ ಮೊದಲ ಬಾರಿಗೆ ವೆಬ್ಸೈಟನ್ನು ಹೊಂದಿರುವಂತಹ ನ್ಯೂಸ್ ಪೇಪರ್ ಯಾವುದಪ್ಪ ಅಂತಂದರೆ ದಿ ಹಿಂದೂ. ಯಾವುದು? ವೆಬ್ಸೈಟ್. ಈಗ ನೋಡಿರಿ, ವೆಬ್ಸೈಟಲ್ಲಿ ಹಿಂದೂ ನ್ಯೂಸ್ ಬರ್ತೈತಿ. ಈಗ ಪ್ರಜಾವಾಣಿನ ಬರ್ತವೆ ಈಗೆಲ್ಲ. ಆದರೆ ಮೊಟ್ಟ ಮೊದಲ ಬಾರಿಗೆ, ಹೌದಾ, ಭಾರತದಲ್ಲಿ ಮೊದಲ ಬಾರಿಗೆ ವೆಬ್ಸೈಟನ್ನು ಹೊಂದಿದ್ದ ದಿನಪತ್ರಿಕೆ ಯಾವುದಪ್ಪ ಅಂತ ಕೇಳಿದ್ರೆ ದಿ ಹಿಂದೂ. ಯಾವಾಗ ಅಂದ್ರೆ 1995ರಿಂದಲೇ ಸ್ಟಾರ್ಟ್ ಮಾಡ್ತಾರೆ ಅವರು. ಸೊ ಇದೇನಪ್ಪ ಅಂದ್ರೆ GS ಅಯ್ಯರ್ ಅವರು ಯಾವ ರಾಜ್ಯದವರು? ತಮಿಳ್ನಾಡ್ದವರು. ತಮಿಳ್ನಾಡು. ಇನ್ನು ದಾದಾಬಾಯಿ ನವರೋಜಿ ಅಂತ ಕೊಟ್ಟಿದ್ದಾನೆ ಆಪ್ಷನಲ್ಲಿ. ದಾದಾಬಾಯಿ ನವರೋಜಿ ಅವರ ಪತ್ರಿಕೆಗಳು ಯಾವ? ರಾಷ್ಟ್ರಗೋಪ್ತಾರ. ಯಾವ ಭಾಷೆ? ಯಾವ ಭಾಷೆಯಲ್ಲಿ ಓಡಿಸ್ತಾರೆ ರಾಷ್ಟ್ರಗೋಪ್ತಾರ? ಬಂಗಾಳಿನ. ಗುಜರಾತಿ ಮತ್ತು ಇಂಗ್ಲೀಷ್ ನೋಡ್ರಿ. ಗುಜರಾತಿ ಮತ್ತು ಇಂಗ್ಲೀಷ್ ರಾಷ್ಟ್ರಗೋಪ್ತಾರ್. ನೆಕ್ಸ್ಟ್ ಇನ್ನೊಂದು ಯಾವುದು? ವಾಯ್ಸ್ ಆಫ್ ಇಂಡಿಯಾ. ಅವ್ರದ್ದೇ ನೋಡಿ.
ವಾಯ್ಸ್ ಆಫ್ ಇಂಡಿಯಾ ಮತ್ತು ರಾಷ್ಟ್ರಗುಪ್ತರ್ ಎರಡು ದಾದಾಬಾಯಿ ನವರೋಜಿ ಅವ್ರದ್ದು. ರಾಷ್ಟ್ರಗುಪ್ತರ್ ಗುಜರಾತಿ ಮತ್ತು ಇಂಗ್ಲೀಷ್, ವಾಯ್ಸ್ ಆಫ್ ಇಂಡಿಯಾ ಇಂಗ್ಲೀಷ್. ನೆಕ್ಸ್ಟ್ ಗೋಪಾಲ್ ಗಣೇಶ್ ಅಗರ್ಕರ್ ಅಂತ ಕೊಟ್ಟಿದ್ದಾನೆ. ಗೋಪಾಲ್ ಗಣೇಶ್ ಅಗರ್ಕರ್ ಅವರ ಪತ್ರಿಕೆಗಳ್ಯಾವು? ಹಿಂದೂ ಪೆಟ್ರಿಯಾಟ್ ಹಿಂದೂ ಪೆಟ್ರಿಯಾಟ್ ಇವಂದಿರ್ಬೇಕು ಅದು. ಅಲ್ಲ, ಹಿಂದೂ ಪೆಟ್ರಿಯಾಟ್ ಬೇರೆ ಅಂದದ. ಮುಖರ್ಜಿ ಎಸ್ ಸಿ ಮುಖರ್ಜಿ ಏನು ಅವ ಏನೋ ಬೇರೆ ಐತೆ ಪತ್ರಿಕೆ. ಹೇಳ್ರಿ ಗೋಪಾಲ್ ಗಣೇಶ್ ಅಗರ್ಕರ್ ಅವರ ಪತ್ರಿಕೆಗಳು ನೋಡ್ರಿ. ಒಂದು ಸುಧಾರಕ್, ಯಾವುದು ಸುಧಾರಕ್, ಸುಧಾರಕ್ ಎಡಿಟರ್ ಅವ ನೋಡ್ರಿ ಸುಧಾರಕ್. ಆಮೇಲೆ ವಾರದ್ ಸಮಾಚಾರ್, ವಾರದ್ ಸಮಾಚಾರ್ ಸುಧಾರಕ್ ಅವ ಎಡಿಟರ್ ಆಗಿರ್ತಾನೆ. ಗೋಪಾಲ್ ಯಾರು? ಗೋಪಾಲ್ ಕೃಷ್ಣ ಗೋಖಲೆ ಸಂಪಾದಕ. ಸೊ ಸ್ಟಾರ್ಟ್ ಮಾಡಿದ್ರು ಯಾರಪ್ಪ ಅಂತ ಕೇಳಿದ್ರೆ ಗೋಪಾಲ್ ಗಣೇಶ್ ಅಗರ್ಕರ್. ನೋಡ್ರಿ ಸುಧಾರಕ, ವಾರದ ಸಮಾಚಾರ. ಹೌದಾ? ನೆಕ್ಸ್ಟ್ ಇನ್ನು ಹರಿಶ್ಚಂದ್ರ ಮುಖರ್ಜಿ, ಅದೇ ಎಚ್ ಸಿ ಮುಖರ್ಜಿ. ಹಿಂದೂ ಪೆಟ್ರಿಯಾಟ್ ಇಲ್ಲ, ಹಿಂದೂ ಪೆಟ್ರಿಯಾಟ್ ಪತ್ರಿಕೆ ಯಾರ್ದಂತ ಕೇಳಿದ್ರೆ ಎಚ್ ಸಿ ಮುಖರ್ಜಿ. ಇನ್ನು ಗೋಪಾಲ್ ಗಣೇಶ್ ಅಗರ್ಕರ್ ಯಾವ ಅಂತ ಹೇಳಿದ್ವಿ? ಸುಧಾರಕ್ ಮತ್ತೆ ವಾರದ್ ಸಮಾಚಾರ, ವಾರದ್ ಸಮಾಚಾರ. ಇನ್ನು ಮರಾಠ ಮತ್ತು ಕೇಸರಿ ಅಂತ ಎರಡು ಪತ್ರಿಕೆಗಳು ಬರ್ತಾವೆ. ಯಾರು ಹೇಳ್ರು? ನೆಚ್ಚಿನ ಬಾಲಗಂಗಾಧರ ತಿಲಕ್. ಮರಾಠ ಯಾವ ಭಾಷೆ? ಇಂಗ್ಲೀಷ್. ಕೇಸರಿ ಸೊ ನೋಡಿ, ಬಾಲಗಂಗಾಧರ ತಿಲಕ್ ಅವರು ಆರಂಭ ಮಾಡ್ತಾರೆ ಎರಡು ಪತ್ರಿಕೆಗಳು. ಆದರೆ ಈ ಕೇಸರಿ ಪತ್ರಿಕೆ ಐತಲ್ಲ, ಕೇಸರಿ ಪತ್ರಿಕೆಯ ಮೊದಲ ಸಂಪಾದಕ ಯಾರಪ್ಪ ಅಂತಂದ್ರೆ ಗೋಪಾಲ್ ಗಣೇಶ್ ಅಗರ್ಕರ್ ಸಂಪಾದಕ. ಆಯ್ತಾ? ಮರಾಠ ಮತ್ತು ಕೇಸರಿ ಎರಡೂ ಪತ್ರಿಕೆಯ ಸಂಪಾದಕರಾಗಿ ಕೆಲಸ ಮಾಡ್ತಾರೆ ಗೋಪಾಲ್ ಗಣೇಶ್ ಅಗರ್ಕರ್. ಸೊ ಆಪ್ಷನಲ್ಲಿ ಕೇಸರಿ ಪತ್ರಿಕೆ ಗೋಪಾಲ್ ಗಣೇಶ್ ಅಗರ್ಕರ್ ಅಂತ ಕೊಟ್ಟಿದ್ದಂದ್ರೆ ಅದೇ ಕರೆಕ್ಟ್ ಆಗ್ತೈತಿ. ಯಾಕಂತಂದರೆ ಒಂದು ಸಲ ಸ್ಥಾಪಕ ಅಂತ ಕೇಳಿರ್ತಾನೆ, ಒಂದು ಸಲ ಎಡಿಟರ್ ಅಂತ ಕೇಳಿರ್ತಾನೆ, ಸಂಪಾದಕ. ಸೊ ಸ್ಥಾಪಕ ಕೊಡಲಿ, ಸಂಪಾದಕ ಕೊಡಲಿ, ಸೊ ಅದಕ್ಕೆ ರಿಲೇಟೆಡ್ ಯಾರು ಇರ್ತಾರೋ ಅವ್ರು ನೋಡ್ಬೇಕಾಗ್ತದೆ. ಹೌದಾ? ಆಪ್ಷನಲ್ಲಿ ಸ್ಥಾಪಕ ಬಿಟ್ಟು ಸಂಪಾದಕ ಕೊಟ್ಟಿರ್ತಾನೆ. ಸೊ ಮರಾಠ ಕೇಸರಿ ಎರಡೂ ಪತ್ರಿಕೆ ಸಂಪಾದಕ ಆಗಿರ್ತಾನೆ. ಸುಧಾರಕ, ವಾರದ ಸಮಾಚಾರ ಎರಡು ಸ್ವಂತ ಪತ್ರಿಕೆ ಆರಂಭ ಮಾಡ್ತಾನೆ. ಹೌದಾ? ಸುಧಾರಕ ಯಾವ ಪತ್ರಿಕೆ ಹೇಳ್ರಿ? ಯಾವ ಭಾಷೆಯ ಪತ್ರಿಕೆ ಅದು? ಮರಾಠಿ ಇಂಗ್ಲೀಷ್ ಮರಾಠಿ ಇಂಗ್ಲೀಷ್ ಆಂಗ್ಲೋ ಮರಾಠಿ ಇಂಗ್ಲೀಷ್ ಮತ್ತು ಮರಾಠಿ ಒಳಗೆ ಆರಂಭ ಮಾಡ್ತಾನೆ. ನೆಕ್ಸ್ಟ್ ಫಿರೋಜ್ ಶಾ ಮೆಹ್ತಾ ಕೊಟ್ಟಿದ್ದಾನೆ. ಫಿರೋಜ್ ಶಾ ಮೆಹ್ತಾ ಯಾವ ಪತ್ರಿಕೆ ಆರಂಭ ಮಾಡ್ತಾನೆ? ಹಿಂದೂ ಪೆಟ್ರಿಯಾಟ್, ಎಚ್ ಸಿ ಮುಖರ್ಜಿ. ಬಾಂಬೆ ಕ್ರಾನಿಕಲ್ ನೋಡ್ರಿ. ಯಾವ್ದು? ಬಾಂಬೆ ಕ್ರಾನಿಕಲ್ ಅಂತೇಳಿ 1913ರಲ್ಲಿ ಈ ಪತ್ರಿಕೆಯನ್ನು ಆರಂಭ ಮಾಡ್ತಾನೆ. ಇನ್ನು ಲಯನ್ ಆಫ್ ಬಾಂಬೆ ಅಂತ ಯಾರಿಗೆ ಕರಿತೀವಿ? ಬಾಂಬೆಯ ಸಿಂಹ ನೋಡ್ರಿ, ಫಿರೋಜ್ ಶಾ ಮೆಹ್ತಾ. ಬಾಂಬೆಯ ಸಿಂಹ ಅಥವಾ ಲಯನ್ ಆಫ್ ಬಾಂಬೆ ಅಂತ ಯಾರಿಗೆ ಕರಿತೀವಿ ಅಂದರೆ ಫಿರೋಜ್ ಶಾ ಮೆಹ್ತಾ. ಸೊ ಅವರ ಪತ್ರಿಕೆ ಬಾಂಬೆ ಕ್ರಾನಿಕಲ್ 1913. ಇಂಡಿಯನ್ ಮಿರರ್ ಯಾರ್ದು? ದೇವೇಂದ್ರನಾಥ್ ಟ್ಯಾಗೂರ್. ಸೊ ಅದ್ರ ಸಂಪಾದಕ ಯಾರಪ್ಪ ಅಂತಂದ್ರೆ ಇಂಡಿಯನ್ ಮಿರರ್ ಪತ್ರಿಕೆಯ ಸಂಪಾದಕ ಕೇಶವ ಚಂದ್ರ ಸೇನ ಅಲ್ಲ, NN ಸೇನ್ ಅಂತ ಬರ್ತಾವೆ. NN ಸೇನ್. ನೆಕ್ಸ್ಟ್ ನೋಡ್ರಿ, ಈ ಕೆಳಗಿನ ಯಾವುದು ಅಥವಾ ಯಾವುವು ಸುಲಿಗೆಯ ಉದ್ಯಮ ಎಂದು ಕರೆಯಲ್ಪಡುತ್ತದೆ? ನೋಡು, ಮತ್ತೆ ಒಂದಕ್ಕೊಂದು ಲಿಂಕ್. ಇದು ಸುಲಿಗೆ ಉದ್ಯಮ ಎಲ್ಲ ಕೇಳಿಲ್ಲ, ಇದನ್ನ ಸುಲಿಗೆ ದರೋಡೆ ಎಲ್ಲ ಒಂದೇ ಅವು. ಈ ಕೆಳಗಿನ ಯಾವುವು ಅಥವಾ ಯಾವುದು ಸುಲಿಗೆಯ ಉದ್ಯಮ ಎಂದು ಕರೆಯಲ್ಪಡುತ್ತದೆ? ಆಪ್ಷನ್ ನೋಡ್ರಿ: ಗಣಿಗಾರಿಕೆ, ಮೀನುಗಾರಿಕೆ, ಮರ ಕಡಿಯುವಿಕೆ. ಎ ಮಾತ್ರ ಎ ಮತ್ತು ಬಿ, ಬಿ ಮಾತ್ರ ಎ ಬಿ ಸಿ. ನೋಡ್ರಿ, ಇದು ಒಟ್ಟು ಏನು ಮಾಡ್ತಾನೆ, ಕ್ವಶನ್ ರಿಪೀಟ್ ಭಾಳ ಕಡಿಮೆ, ಅದ್ರ ಕಾನ್ಸೆಪ್ಟ್ಗಳು ಹಿಂಗೆ ರಿಪೀಟ್ ಆಗ್ತಿರ್ತಾವೆ ನೋಡ್ರಿ. ಸೊ ಅಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಯಾವುದೊಂದು ಮಾಡಿದ್ವಲ್ಲ ಮೊನ್ನೆ, ಅದರಲ್ಲೂ ಕೇಳಿದ್ದ ಸುಲಿಗೆ, ಅಲ್ಲಿ ದರೋಡೆ ಕೇಳಿದ, ಸಮಾನಾರ್ಥಕ ಪದ ಕೊಟ್ಟ ನಾಟೆ. ದರೋಡೆ ಉದ್ಯಮ, ಸುಲಿಗೆ ಉದ್ಯಮ ಅಂತ.
ಹೌದಾ? ಸೊ ಎರಡು ಒಂದೇ. ಗೊತ್ತಿರ್ಬೇಕು ಇಲ್ಲಿ. ಸೊ ಸುಲಿಗೆ ಉದ್ಯಮ ಅಂತ ಯಾವ್ದು ಕರಿತೀವಪ್ಪ ಅಂದ್ರೆ ಗಣಿಗಾರಿಕೆ ನೋಡು. ಗಣಿಗಾರಿಕೆ ಉದ್ಯಮ. ರಾಬರಿ ಎಕಾನಮಿ ಅಂತ ಕರಿತೀವಿ. ರಾಬರಿ ಎಕಾನಮಿ ಅಥವಾ ರಾಬರಿ ಇಂಡಸ್ಟ್ರಿ ಅಂತ ಕರಿತೀವಿ ನಾವು. ಸುಲಿಗೆಯ ಉದ್ಯಮ ಯಾವುದು? ಗಣಿಗಾರಿಕೆ ಮಾತ್ರ ಕರೆಕ್ಟ್ ಇದೆ. ಇನ್ನು ಸೂರ್ಯೋದಯದ ಕೈಗಾರಿಕೆ ಅಂತ ಯಾವ್ದು ಕರಿತೀವಿ? ಸೂರ್ಯೋದಯದ ಕೈಗಾರಿಕೆ ಸೊ ಮಾಹಿತಿ ತಂತ್ರಜ್ಞಾನ. ಮಾಹಿತಿ ತಂತ್ರಜ್ಞಾನವನ್ನ ಸೂರ್ಯೋದಯದ ಕೈಗಾರಿಕೆ ಅಂತ ಕರಿತೀವಿ. ಮತ್ತೆ ಸೂರ್ಯಾಸ್ತದ ಕೈಗಾರಿಕೆ ಗುಡಿ ಕೈಗಾರಿಕೆಗಳು. ಸೊ ಗುಡಿ ಕೈಗಾರಿಕೆಗಳನ್ನ ಸೂರ್ಯಾಸ್ತದ ಕೈಗಾರಿಕೆಗಳು ಅಂತ ಕರಿತೀವಿ. IT/BT ಕೈಗಾರಿಕೆಗಳನ್ನ ಸೂರ್ಯೋದಯದ ಕೈಗಾರಿಕೆಗಳು ಅಂತ ಕರಿತೀವಿ. ಇನ್ನೊಂದೇನಾಯ್ತಲ್ಲ, ಇನ್ನೊಂದು ಯಾವ್ದು ಹೇಳಿದ್ವಲ್ಲ ಅದು ಎಕ್ಸಾಂಪಲ್ ಹೇಳಿದ್ನಲ್ಲ ಅದಕ್ಕೆ. ನೆಕ್ಸ್ಟ್ ನೋಡ್ರಿ, ಜೈನ ಧರ್ಮಕ್ಕೆ ಸಂಬಂಧಿಸಿದ ಧಾರ್ಮಿಕ ಗ್ರಂಥಗಳನ್ನು ಗುರುತಿಸಿ. ಪೀಠಕಗಳು, ಅರಣ್ಯಕಗಳು, ಅಭಂಗಗಳು, ಅಂಗಗಳು. ಹೇಳ್ರಿ. ಅರಣ್ಯಕಗಳಂದ್ರೆ ಕ್ವಶನ್ ಏನ್ ಕೇಳಿದಾನ? ಜೈನ ಧರ್ಮಕ್ಕೆ ಸಂಬಂಧಿಸಿದ ಧಾರ್ಮಿಕ ಗ್ರಂಥಗಳನ್ನ ಗುರುತಿಸಿ ಅಂತ ಹೇಳಿದಾನೆ. ಒಂದ್ ಹೇಳ್ಬೇಕು. ಅಂಗಗಳ ಏನ್ ಅಂಗಗಳ? ಜೈನ ಧರ್ಮ ಪವಿತ್ರ ಗ್ರಂಥ ಅಂತ ನೋಡ್ರಿ. ಸೊ ಆನ್ಸರ್ ಏನಪ್ಪ ಅಂದ್ರೆ ಅಂಗಗಳು. ಅಂಗಗಳು ಕರೆಕ್ಟಾ? ಸೊ ಎಷ್ಟು ಅಂಗಗಳದಾವ ಇದರಲ್ಲಿ? ಎಷ್ಟಪ್ಪ? ಸೊ 12 ಅದಾವ ನೋಡ್ರಿ. 12 ಅಂಗಗಳು ಬರ್ತವೆ. ಇದು ಜೈನ ಧರ್ಮದ ಪ್ರಮುಖ ಗ್ರಂಥ, ಅದು ಅಂಗಗಳು ಅಂತೇಳಿ. ಸೊ ಎಷ್ಟು ಅಂಗಗಳದಾವ ಅಂತ ಕೇಳಿದ್ರೆ 12 ಅಂಗಗಳದಾವ. ಸೊ ಅದರಲ್ಲಿ ಒಂದಿಷ್ಟು ಸೂತ್ರಗಳು ಬರ್ತಾವೆ, ಗೊತ್ತಲ್ಲ? 12 ಅಂಗಗಳಲ್ಲಿ ಸೂತ್ರಗಳಂತ ಬರ್ತವೆ. ಈ ಜೈನ ಧರ್ಮದ ಎಲ್ಲ ತೀರ್ಥಂಕರರ ಆತ್ಮಚರಿತ್ರೆಯನ್ನು ಹೊಂದಿರುವಂಥ ಸೂತ್ರ ಯಾವುದು ಅಥವಾ ಅಂಗ ಯಾವುದು? ಆಗಮ ಸೂತ್ರ. ಹೇಳ್ರಿ. ಅಂದರೆ ಈಗ ಆಗಮ ಸೂತ್ರ ಅಂತ ಹೇಳಿದ್ದೀರಲ್ಲ ನೀವು. ಆಗಮ ಸೂತ್ರದಲ್ಲಿ ಮತ್ತೆ 2 ವಿಧ ಬರ್ತಾವೆ, ಅಂಗ ಆಗಮ ಮತ್ತು ಬಾಯ ಆಗಮ ಅಂತ ಬರ್ತೈತಿ. ಅಂಗ ಆಗಮ, ಬಾಯ ಆಗಮ ಅಂತ ಹೇಳಿ, ಹೌದಾ? ಅದರಲ್ಲಿ ಅಂಗ ಆಗಮ ಐತಲ್ಲ, ಅದರಲ್ಲಿ 12 ಅದಾವೆ, 12 ಅಂಗಗಳಂತ, ಹೌದಾ? ಈಗೇನು ಕ್ವಶನ್ ಏನಪ್ಪ ಅಂತಂದರೆ, ಎಲ್ಲ ಎಷ್ಟು ತೀರ್ಥಂಕರ ಟೋಟಲ್ 24 ತೀರ್ಥಂಕರ ಆತ್ಮಚರಿತ್ರೆಯನ್ನು ಹೊಂದಿರುವಂತಹ ಸೂತ್ರ ಯಾವುದು? ಕಲ್ಪಸೂತ್ರ. ಭದ್ರಭಾವ ಬರೆದಿರುವಂತಹ ಕಲ್ಪಸೂತ್ರ ಐತಲ್ಲ, ಭದ್ರಭಾವ ಬರೆದಿರುವಂಥ ಕಲ್ಪಸೂತ್ರದಲ್ಲಿ ಜೈನ ತೀರ್ಥಂಕರರ ಆತ್ಮಚರಿತ್ರೆ ಒಳಗೊಂಡೈತಿ. ಇನ್ನು ಈ ಜೈನ ಧರ್ಮದ ಸನ್ಯಾಸಿಗಳ ನಡವಳಿಕೆ ಮತ್ತು ಶಿಸ್ತಿನ ಬಗ್ಗೆ ಯಾವ ಒಂದು ಸೂತ್ರದಲ್ಲಿ ಕಂಡುಬರ್ತದೆ? ನೀವು ಬೌದ್ಧ ಧರ್ಮಕ್ಕೆ ಹೊಂಟ್ರಿ, ನಾನು ಕೇಳ್ತಿರೋದು ಜೈನ ಧರ್ಮ ಹೇಳ್ತೀನಿ. ಜೈನ ಧರ್ಮದ ಸನ್ಯಾಸಿಗಳ ನಡವಳಿಕೆ ಮತ್ತು ಶಿಸ್ತಿನ ಬಗ್ಗೆ ಯಾವ ಸೂತ್ರದಲ್ಲಿ ಉಲ್ಲೇಖ ಐತೆ? ಕಲ್ಪಸೂತ್ರ. ಅದೊಂದೇ ಸೂತ್ರ ಗೊತ್ತಿಲ್ಲ. ಅಚರಾಂಗ ಸೂತ್ರ ನೋಡಿ. ಯಾವುದು? ಅಚರಾಂಗ ಸೂತ್ರ. ಅಚರಾಂಗ ಸೂತ್ರ. 12 ಬರ್ಕೊಂಡ್ರು ಹೌದಾ? ಇನ್ನು ಭಾಗವತಿ ಸೂತ್ರ ಕೇಳೋಣ. ಭಾಗವತಿ ಸೂತ್ರ, ಭಗವತಿ ಸೂತ್ರ ಅಂತ ಹೇಳ್ಬರಲ್ಲ. ಭಗವತಿ ಸೂತ್ರ, ಕಲ್ಪಸೂತ್ರ, ಅಚರಂಗ ಸೂತ್ರ. ಈ ಎಲ್ಲ ಯಾವ ಭಾಷೆಯಲ್ಲಿ ಬರ್ತಾವೆ ಇವೆಲ್ಲ ಸೂತ್ರಗಳು? ಪಾಲಿ, ಪ್ರಾಕೃತ, ಅರ್ಧಮಾಗಧಿ. ಸೊ ಅರ್ಧಮಾಗಧಿ ಮತ್ತು ಪ್ರಾಕೃತ. ಅರ್ಧಮಾಗಧಿ ಪ್ರಾಕೃತ ಅಂತ ಕರಿತೀವಿ. ಪ್ರಾಕೃತ ಭಾಷೆ ಉಪಭಾಷೆ ಅರ್ಧಮಾಗಧಿ, ಹೌದಾ? ಪ್ರಾಕೃತ ಭಾಷೆಯ ಉಪಭಾಷೆ ಯಾವುದಪ್ಪ ಅಂದ್ರೆ ಅರ್ಧಮಾಗಧಿ. ಅದರಲ್ಲಿ ಬರ್ತದೆ. ಈ ಜೈನ ಧರ್ಮದ ಈ ಶಿಷ್ಯರು ಇರ್ತಾರಲ್ಲ, ಯಾರು ಮಹಾವೀರನ ಶಿಷ್ಯರಿಗೆ ಏನಂತ ಕರಿತೀವಿ? ಗಣಾಧಾರರು. ಎಷ್ಟು ಗಣಾಧಾರರು ಇರ್ತಾರೆ? 12 ಅಲ್ಲ, 12 ಗಣಾಧಾರರು, 12 ಅಂಗಗಳು.
ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅಂದ್ರೆ ಸೊ ಇದು ಆಗಮ ಸೂತ್ರಗಳು ಏನಪ್ಪ ಅಂತಂದರೆ ಆಗಮ ಸೂತ್ರದಲ್ಲಿ ಪ್ರಮುಖವಾಗಿ ಈ ಮಹಾವೀರನ ಬೋಧನೆಗಳ ಬಗ್ಗೆ ಅಂದ್ರೆ ಮಹಾವೀರನ ಎಲ್ಲ ಬೋಧನೆಗಳನ್ನು ಸಂಗ್ರಹಿಸಿಟ್ಟಿರ್ತಾರೆ. ಸೊ ಆಗಮ ಸೂತ್ರ. ಸೊ ಇದು ಅಂಗಗಳು ನೋಡ್ರಿ. ಸೊ ಅದು ಅಚರಾಂಗ ಸೂತ್ರ, ಕಲ್ಪಸೂತ್ರ ಇಂಪಾರ್ಟೆಂಟ. ನೆಕ್ಸ್ಟ್ ಇನ್ನೊಂದು ಜೈನ ಧರ್ಮಕ್ಕೆ ಸಂಪಟ್ಟಿರ್ತಕ್ಕಂಥ ಇನ್ನೊಂದು ಇಷ್ಟು ಗ್ರಂಥಗಳು ಬರ್ತಾವೆ. ಪೌಮಚಾರ್ಯ ಅಂತೇಳಿ. ಪೌಮಚಾರ್ಯ ಏನಿದೆ? ಪೌಮಚಾರ್ಯ ಅಥವಾ ಪೌಮಚಾರ್ಯಂ ಅಂತ ಬರ್ತಿದೆ. ಪೌಮಚಾರ್ಯಂ ಯಾರು ಬರ್ತಾರೆ ಇದನ್ನು? ಪೌಮಚಾರ್ಯಂ ಗ್ರಂಥ ಇದೊಂದು ಜೈನ ಗ್ರಂಥ. ಯಾರು ಬರ್ತಾರೆ? ವಿಮಲಸೂರಿ ನೋಡು, ವಿಮಲಸೂರಿ. ಪೌಮಚಾರ್ಯಂ ಎಂಬ ಜೈನ ಗ್ರಂಥವನ್ನ ವಿಮಲಸೂರಿ ಬರೀತಾನೆ. ಯಾರು? ಮೊಹಮ್ಮದ್ ಬಿನ್ ತೋಲಕ ಹೇಳ್ತಾರೆ. ರಾಮಸೂರಿ, ವೀರಸೂರಿ, ವಿಜಯಸೂರಿ, ಅಕ್ಬರ್ ಅಲ್ಲ, ಮೊಹಮ್ಮದ್ ಬಿನ್ ತೋಲಕ. ಈ ವಿಮಲಸೂರಿ ಅಂತೇಳಿ ತೇಜಪಾಲ, ವಿಮಲಪಾಲ, ರಾಜಸ್ಥಾನ ಬರೋಣ. ಜಗದ್ಗುರು ಎಂಬ ಬಿರುದು ಕೊಡ್ತಾನೆ. ಪ್ರಭುಸೂರಿ, ವಿಜಯಸೂರಿ, ವೀರ ವಿಜಯಸೂರಿ. ನೆಕ್ಸ್ಟ್ ನೋಡ್ರಿ, ಅದಾ ಅಂಗಗಳು ಗೊತ್ತಾಯ್ತಾ? ಎಷ್ಟು ಅಂಗಗಳದ ಟೋಟ್ಲು? 12 ಅಂಗಗಳದ ನೋಡು. ಸೊ ಫಸ್ಟ್ ಅದಕ್ಕಿಂತ ಮುಂಚೆ ಆಗಮ ಸೂತ್ರಗಳು ಬಂತು. ಆಗಮ ಸೂತ್ರದಲ್ಲಿ ಎಷ್ಟು ವಿಧ? 2. ಸೊ ಅಂಗಾಗಮ ಮತ್ತು ಬಾಹ್ಯ ಆಗಮ ಅಂತ ಬರ್ತದೆ. ಹೌದಾ? ಇನ್ನು ಪೌಮಾಚಾರ್ಯಂ ಗ್ರಂಥ, ಅಚರಾಂಗ ಸೂತ್ರ ಮತ್ತು ಕಲ್ಪಸೂತ್ರ ಒಂದಿಷ್ಟು ನೆನ್ಪಿಟ್ರಿ. ನಿಕಾಯಗಳು ಹೇಳ್ತೀನಿ ಒಂದು ನಿಮಿಷ. ನೆಕ್ಸ್ಟ್ ಪೀಠಕಗಳು. ಇದು ಪೀಠಕಗಳು ಯಾರ್ದು? ಪೀಠಕಗಳು ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟವು. ಹೌದಾ? ಎಷ್ಟು ಪೀಠಕಗಳು ಬರ್ತವೆ? 3 ತ್ರಿಪೀಠಕಗಳು ಅಂತ ಕರಿತೀವಿ. ತ್ರಿಪೀಠಕಗಳು ಯಾವುವು? ವಿನಯ ಪೀಠಕ, ಅಭಿಧಮ್ಮ ಪೀಠಕ, ಸುತ್ತ ಪೀಠಕ. ಸೊ ಅದರಲ್ಲಿ ಫಸ್ಟ್ ಪೀಠಕ ಯಾವ್ದು ಹೇಳ್ರಿ? ವಿನಯ ಪೀಠಕ. ಆಪ್ಷನ್ ಹೇಳಿ. 3 ಪ್ಲಸ್ ಇನ್ನೊಂದು ಹೇಳ್ತೀವಿ. ಸೊ ತ್ರಿಪೀಠಕಗಳಲ್ಲಿ ಮೊದಲ ಪೀಠಕ ಯಾವುದು? ಸುತ್ತ ಪೀಠಕ. ಅಷ್ಟು ಸುತ್ತದ. ಸೊ ತ್ರಿಪೀಠಕಗಳಲ್ಲಿ ಮೊದಲ ಪೀಠಕ ವಿನಯ ಪೀಠಕ, ಆಮೇಲೆ ಸುತ್ತ ಪೀಠಕ, ಆಮೇಲೆ ಅಭಿಧಮ್ಮ ಪೀಠಕ. ವಿನಯ ಪೀಠಕ, ಸುತ್ತ ಪೀಠಕ, ಅಭಿಧಮ್ಮ ಪೀಠಕ. ವಿನಯ ಪೀಠಕ ಏನು ಹೇಳ್ತೈತಿ? ವಿನಯ ಪೀಠಕ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಆಗ ಹೇಳಿದ್ವಲ್ಲ, ಜೈನ ಧರ್ಮದ ಸನ್ಯಾಸಿಗಳ ನಡವಳಿಕೆ ಮತ್ತು ಶಿಸ್ತಿನ ಬಗ್ಗೆ ಹೇಳೋದು ಯಾವುದು? ಅಚರಾಂಗ ಸೂತ್ರ. ಬೌದ್ಧ ಧರ್ಮದ ಸನ್ಯಾಸಿಗಳ ನಡವಳಿಕೆ ಮತ್ತು ಶಿಸ್ತು ಹೇಳೋದಪ್ಪ ಅಂದ್ರೆ ವಿನಯ ಪೀಠಕ. ಹೆಂಗಿರ್ಬೇಕು ಅನ್ನೋದು, ಆಹಾರ ಪದ್ಧತಿ ಯಾವ ರೀತಿ ಇರ್ಬೇಕು, ಹೌದಾ? ಯಾವ ರೀತಿ ನಡ್ಕೋಬೇಕು, ಏನಂತಾರಲ್ಲ ಅಂದ್ರೆ ಬೇರೆಯವ್ರ ಮನೆಯಲ್ಲಿ ವಾಸ ಮಾಡ್ಬಾರ್ದು ಅಂತ ಹೇಳ್ತೈತಿ, ವಸತಿ ಮಾಡ್ಬಾರ್ದು ಅಂತ ಹೇಳ್ತೈತಿ. ಒಂದಿಷ್ಟು ಬೌದ್ಧ ಸನ್ಯಾಸಿಗಳು ಪಾಲಿಸಬೇಕಾಗ್ತಕ್ಕಂಥ ನಿಯಮಗಳದಾವು. ಸೊ ದಿನನಿತ್ಯ ಡೈಲಿ ಲೈಫ್ ಒಳಗೆ ಏನೇನು ಮಾಡ್ಬೇಕು ಅನ್ನೋದನ್ನ ಅದರಲ್ಲಿ ಬರೆದಿದ್ದಾರೆ. ಯಾವುದು? ವಿನಯ ಪೀಠಕ. ಇನ್ನು ಸುತ್ತ ಪೀಠಕ ಏನದ? ಸುತ್ತ ಪೀಠಕ ಬುದ್ಧನ ಪೂಜೆ ಮಾಡೋದು, ಸುತ್ತಿಗೆ ಪೂಜೆ ಮಾಡೋದು, ಪ್ರಚಾರವನ್ನು ಇದು ಮಾಡೋದನ್ನ, ಪ್ರಚಾರ ಮಾಡೋದನ್ನ, ಸುತ್ತಿ ಪೂಜೆ ಮಾಡೋದು. ಸುತ್ತ ಪೀಠಕ ಬುದ್ಧನ 10,000 ಬೋಧನೆಗಳು ಒಳಗೊಂಡೈತಿ. ಬುದ್ಧನ ಬೋಧನೆಗಳು ಸುತ್ತ ಪೀಠಕದಲ್ಲಿ ಬರ್ತವೆ. ಎಷ್ಟು? 10,000. ಸೊ 10,000 ಅಲ್ಲಿ ಏನು ವಿನಯ ಇದು ಸುತ್ತ ಪೀಠಕ ಅಂತಲ್ಲ. ಸುತ್ತ ಪೀಠಕಲ್ಲೇ ಮತ್ತೆ 5 ರೀತಿಯಲ್ಲಿ ಬರ್ತವೆ. 5 ವಿಭಾಗಗಳು ಮಾಡ್ತಾರೆ. ಅವನ ನಿಕಾಯಗಳಂತ ಕರೀತಾರೆ. ಯಾವ ನೋಡ್ರಿ ನಿಕಾಯಗಳಂತ ಹೇಳಿದ್ದಾರೆ ಆಗಲೇ, ನೀನೇ ಹೇಳ್ತಿಲ್ಲ? ನಿಕಾಯಗಳು ಇದು ವಿನಯ ಸುತ್ತ ಪೀಠಕದಲ್ಲಿ ಬರ್ತಕ್ಕಂಥ 5 ವರ್ಗದ ಅಷ್ಟೇ. 5 ವರ್ಗಗಳು ಬರ್ತವೆ. ಅವನ್ನೇ ನಿಕಾಯಗಳಂತ ಕರಿತೀವಿ. ಯಾವ ಬರ್ತವೆ? ಅಂಗುತ್ತರ್ ನಿಕಾಯ, ಕುದ್ನಿಕಾಯ, ದಿಗ್ನಿಕಾಯ, ಮತ್ತೆ ಸಂಯುಕ್ತ ನಿಕಾಯ, ಮಜ್ನಿಕಾಯ ಅಂತ ಬರ್ತದೆ. ಮಜ್ಜನಿಕಾಯ, ಕುದ್ನಿಕಾಯ, 5 ನಿಕಾಯಗಳು ಬರ್ತಾವ ನೋಡು. ಅಂಗುತ್ತರ್ ನಿಕಾಯ, ಕುದ್ನಿಕಾಯ, ದಿಗ್ನಿಕಾಯ, ಸಂಯುಕ್ತ ನಿಕಾಯ, ಮಧ್ಯಮ ನಿಕಾಯ. ಟೋಟಲ್ 5 ನಿಕಾಯಗಳು ಬರ್ತವೆ. ಎಲ್ಲಿ ಯಾವ ಒಂದು ಪೀಠಕದಲ್ಲಿ ಅಂತ ಹೇಳಿದ್ರೆ ಸುತ್ತ ಪೀಠಕ. ಸುತ್ತ ಪೀಠಕದಲ್ಲಿ 5 ನಿಕಾಯಗಳು.
ಇನ್ನು ಅಭಿಧಮ್ಮ ಪೀಠಕ್ಕೆ ಏನು ಹೇಳ್ತೈತೆ? ಹೇಳಿ ಈ ಬುದ್ಧನ ಬೋಧನೆಗಳ ಸಾರಾಂಶ ಹೇಳ್ತೈತೆ. ಸೊ ಬುದ್ಧ ಏನು ಟೀಚ್ ಮಾಡ್ತಾನಲ್ಲ, ಬೋಧನೆಗಳು ಮಾಡ್ತಾನಲ್ಲ, ಸೊ ಆ ಬೋಧನೆಗಳ ಸಾರಾಂಶ ಹೇಳ್ತಕ್ಕಂಥದ್ದು ಅಭಿಧಮ್ಮ ಪೀಠಕ. ಇನ್ನು ಈಗ ವಿನಯ ಪೀಠಕವನ್ನು ರಚಿಸಿದವ್ರು ಯಾರು? ವಿನಯ ಪೀಠಕವನ್ನು ರಚಿಸಿದವ್ರು ಯಾರು? ಸೊ ವಿನಯ ಪೀಠಕ ಉಪಾಲಿ, ಸುತ್ತ ಪೀಠಕ ಆನಂದ, ಅಭಿಧಮ್ಮ ಪೀಠಕ ಮೊಗ್ಗಲಿಪುತ್ತ ತಿಸ್ಸ ನೋಡಿ. ಸೊ 3 ಪೀಠ. ಅಜೀವಿಕ ಪಂಥ ಸ್ಥಾಪಕ. ಜೀವಪಂಥ ಸ್ಥಾಪಕ ಯಾರು? ನೆಕ್ಸ್ಟ್ ನೋಡ್ರಿ. ನೆಕ್ಸ್ಟ್ ಜನ್ಮ ಸಾಕೀಸ್. ಈ ಗ್ರಂಥ ಯಾವ ಧರ್ಮ ಸಂಬಂಧಪಟ್ಟೈತಿ? ಜನ್ಮ ಸಾಕೀಸ್ ಗ್ರಂಥ ಯಾವ ಧರ್ಮ ಸಂಬಂಧಪಟ್ಟೈತಿ? ಸಿಖ್ ಧರ್ಮ ನೋಡಿ. ಸೊ ಗುರುನಾನಕರ ಬೋಧನೆಗಳನ್ನ ಜನ್ಮ ಸಾಕೀಸ್ ಅಂತ ಕರಿತೀವಿ. ಜನ್ಮ ಸಾಕೀಸ್ ಸಿಖ್ ಧರ್ಮ. ಅಂಗಗಳು ಜೈನ ಧರ್ಮ, ಪೀಠಕಗಳು ಬೌದ್ಧ ಧರ್ಮ, ಆಮೇಲೆ ಅರಣ್ಯಕಗಳು ಹಿಂದೂ ಧರ್ಮ. ಅಭಂಗ ಹೇಳ್ತೀನಿ ಇನ್ನು ಅದು ಮುಗಿದಿಲ್ಲ. ಈಗ 2 ಆಪ್ಷನ್. ನೆಕ್ಸ್ಟ್ ಅರಣ್ಯಕಗಳು ಏನು? ಅರಣ್ಯಕಗಳು ಬ್ರಾಹ್ಮಣಕಗಳು, ಅರಣ್ಯಕಗಳು, ಉಪನಿಷತ್ತುಗಳು, ಶ್ರುತಿಗಳು, ವೇದಾಂಗಗಳು. ಅಂದ್ರೆ ಅದಕ್ಕಿಂತ ಮುಂಚೆ ಈ ಬೌದ್ಧ ಧರ್ಮದ ಗ್ರಂಥಗಳು ಯಾವ ಹೇಳ್ರಿ? ಪಡಬೇಡ, ಇದು ಒಂದು ಬಿಟ್ಟು ಹೇಳ್ರಿ ನೋಡೋಣ. ಪೀಠಗಳು ಬಿಟ್ಟು ಹೇಳ್ರಿ. ಬೌದ್ಧ ಧರ್ಮದ ಗ್ರಂಥಗಳು ಗುರು ಗ್ರಂಥ ಸಾಹೇಬ. ಅದೇ ತ್ರಿಪಿಟಕಗಳ ಬಿಟ್ಟು ಹೇಳಂದ್ರೆ ತ್ರಿಪಿಟಕಗಳಲ್ಲಿ ನಿಕಾಯಗಳು ಬರ್ತವೆ. ವಿನಯ ಪೀಠಕದಲ್ಲಿ ಯಾವ ಪೀಠಕದಲ್ಲಿ ಬರ್ತವೆ? ಸುತ್ತ ಪೀಠಕದಲ್ಲಿ ಬರ್ತವೆ ನಿಕಾಯಗಳು. ಬೌದ್ಧ ಧರ್ಮದ ಗ್ರಂಥಗಳ ಒಂದಿಷ್ಟು ಪ್ರಮುಖವಾಗಿರುವಂತ ಮಿಲಿಂದ ಪನ್ನನ ಮತ್ತೆ ಲಲಿತ ವಿಸ್ತಾರ ಲಲಿತ ವಿಸ್ತಾರ ಅದು ಮಹಿನಯಾನ ಮಹಾಯಾನದ ಹೇಳತ್ತೇನ? ಹೇಳ್ರಿ ಏನ್ ಮಾಡಿದ್ರಿ? ಲಲಿತ ವಿಸ್ತಾರ ಮತ್ತೆ ಮಹಿನಯಾನ ಮಹಾಯಾನದ ಗ್ರಂಥಗಳು ಹೇಳ್ರಿ ನೋಡೋಣ. ಲಲಿತ ವಿಸ್ತಾರ ಯಾವ ಪಂಥಕ್ಕೆ ಸಂಪಟ್ಟೈತಿ? ಧರ್ಮ ಅಲ್ಲ, ಪಂಥ ಯಾವ ಪಂಥ? ಹೀನಯಾನ ಮಹಾಯಾನ. ಲಲಿತ ವಿಸ್ತಾರ ಮಹಾಯಾನ. ಇನ್ನೊಂದು ಯಾವ್ದು ಬರ್ತೈತಿಲ್ಲ? ಮಹಾವಸ್ತು. ಅದು ಮಹಾವಸ್ತು ಹೀನಯಾನ. ಲಲಿತ ವಿಸ್ತಾರ ಬಂದ್ರೆ ಮಹಾಯಾನ. ಅದು ಹೀನಯಾನ, ಮಹಾಯಾನ, ವಜ್ರಯಾನ, ಥೇರವಾಡ ಅದ. ಮತ್ತೆ ಯಾವ ಬರ್ತೈತಿ? ಮಹಾಸಂಘಿಕಗಳು, ಸ್ಥವಿರವಾದಿಗಳು. ಮಹಾಸಂಘಿಕಗಳು ಮಹಾಯಾನ ಅನುಸರಿಸೋರು, ಸ್ಥವಿರವಾದಿಗಳು ಹೀನಯಾನ. ಥೇರವಾಡ ಪಂಥ ಹೀನಯಾನ ಪಂಥದಲ್ಲಿ ಬರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಥೇರವಾಡ. ಇನ್ನು ಮಹಾಯಾನದಲ್ಲಿ ಬರ್ತಕ್ಕಂಥದ್ದು ಯಾವುದು? ಲೋಕೋತ್ತರವಾದಿ ಪಂಥ. ಮಹಾಯಾನದಲ್ಲಿ ಲೋಕೋತ್ತರವಾದಿ, ಹೀನಯಾನದಲ್ಲಿ ಥೇರವಾಡ. ನೋಡ್ರಿ, ಬೌದ್ಧ ಧರ್ಮದ ಪ್ರಮುಖ ಗ್ರಂಥಗಳು ಯಾವಪ್ಪ ಅಂದ್ರೆ ದಿವ್ಯಾವಧಾನ. ಯಾವುದು? ದಿವ್ಯಾವಧಾನ. ಒಂದಿಷ್ಟು ಹೇಳ್ತೀನಿ ನೋಡ್ರಿ. ದಿವ್ಯಾವಧಾನ, ಆಮೇಲೆ ಮಿಲಿಂದ ಪನ್ನ, ನಾಗಸೇನ, ಮಿಲಿಂದ ಸಂಭಾಷಣೆ, ಪಾಲಿ, ಮಿಲಿಂದ ಪನ್ನ, ದಿವ್ಯಾವಧಾನ, ಆರ್ಯ ಮಂಜುಶ್ರೀ ಮೂಲಕಲ್ಪ, ದೀಪವಂಶ ಮಹಾವಂಶ. ನೆಕ್ಸ್ಟ್ ಧಮ್ಮಪಾದ.
ಧಮ್ಮಪಾದ. ಆರ್ಯ ಮಂಜುಶ್ರೀ ಮೂಲಕಲ್ಪ. ಡಿಸ್ಕಷನ್ ಮಾಡ್ತೀನಿ ಇದು ಧಮ್ಮಪಾದ. ಧಮ್ಮಪಾದ. ನೋಡ್ರಿ, ದೀಪವಂಶ, ಮಹಾವಂಶ, ಆರ್ಯ ಮಂಜುಶ್ರೀ ಮೂಲಕಲ್ಪ ಮತ್ತು ದಿವ್ಯಾವಧಾನ. ಸೊ ಇದರಲ್ಲಿ ದೀಪವಂಶ ಮತ್ತು ಮಹಾವಂಶ ಯಾವ ಭಾಷೆಯಲ್ಲಿ ಅದಾವೆ? ದೀಪವಂಶ, ಮಹಾವಂಶ. ದೀಪವಂಶ, ಮಹಾವಂಶ. ದೀಪವಂಶ ಪ್ರಾಕೃತ ಇರುತ್ತೆ. ದೀಪವಂಶ ಸಂಸ್ಕೃತಿ. ಮಸ್ಕಿ ಶಾಸನವನ್ನು ಓದುವ ಗ್ರಂಥ ಯಾವುದು? ದೀಪವಂಶ. ಮಸ್ಕಿ ಶಾಸನವನ್ನು ಓದುವಂಥ ಗ್ರಂಥ ಯಾವ್ದು? ಎಷ್ಟು 7ನೇ ಮಹಾವಂಶ, ದೀಪವಂಶ, ಮಹಾವಂಶ 7ನೇ. ನೋಡ್ರಿ, ಮಹಾವಂಶ ಸಂಸ್ಕೃತ, ಸರಿ, ಮಹಾವಂಶ ಪಾಲಿ, ಉಳಿದುವೆಲ್ಲ ಸಂಸ್ಕೃತ. ನೋಡಿ, ದೀಪವಂಶ ಸಂಸ್ಕೃತ ಐತೆ. ಆಮೇಲೆ ಆರ್ಯ ಮಂಜುಶ್ರೀ ಮೂಲಕಲ್ಪ ಸಂಸ್ಕೃತ, ದಿವ್ಯಾವಧಾನನು ಕೂಡ ಸಂಸ್ಕೃತ. ಮಹಾವಂಶ ಮಾತ್ರ ಪಾಲಿ ಭಾಷೆಯಲ್ಲಿ ಐತೆ. ನೋಡ್ರಿ, ಮಹಾವಂಶ ದೀಪವಂಶ ಎರಡು ಒಂದೇ ಭಾಷೆಯಲ್ಲಿ ಐತೆ ಅಂತ ಅನ್ಕೋಬೋದು. ಸ್ವಲ್ಪ ಚೇಂಜ್ ಐತೆ ನೋಡು. ಹೌದಾ? ಮಹಾವಂಶ ಬಂದರೆ ಪಾಲಿ, ದೀಪವಂಶ ಬಂದರೆ ಸಂಸ್ಕೃತ. ನೆಕ್ಸ್ಟ್, ಬೌದ್ಧ ಧರ್ಮದ ಭಗವದ್ಗೀತೆ ಅಂತ ಯಾವುದು ಕರಿತೀವಿ? ಬೌದ್ಧ ಧರ್ಮದ ಭಗವದ್ಗೀತೆ. ಬೌದ್ಧ ಧರ್ಮದ ಭಗವದ್ಗೀತೆ ಅಥವಾ ಬೌದ್ಧ ಧರ್ಮದ ಗೀತಾ ಅಂತ ಕರಿತೀವಿ. ಯಾವುದು? ಧಮ್ಮಪಾದ. ನೋಡಿ, ಯಾವುದು? ಧಮ್ಮಪಾದ. ಯಾಕಂದರೆ ಭಗವದ್ಗೀತೆ ಏನದು? ಭಗವದ್ಗೀತೆ ಏನು ಒಳಗೊಂಡೈತೆ? ಕೃಷ್ಣನ ಉಪದೇಶಗಳದಾವು. ಕೃಷ್ಣ ಅರ್ಜುನನಿಗೆ ಬೋಧಿಸುವಂಥ ಉಪದೇಶಗಳದಾವು. ಸೊ ಅದೇ ರೀತಿ ಆ ಧಮ್ಮಪಾದದಲ್ಲಿ ಬೌದ್ಧ ಧರ್ಮದ ಯಾರು? ಬುದ್ಧನ ಉಪದೇಶಗಳದಾವು. ಅದರಲ್ಲಿ ಬುದ್ಧ ತನ್ನ ಅನುಯಾಯಿಗಳಿಗೆ ಮತ್ತು ಜನರಿಗೆ ಬೋಧಿಸುವಂಥ ಉಪದೇಶಗಳದಾವ. ಹಾಗಾಗಿ ತನ್ನ ಭಗವದ್ಗೀತೆಗೆ ಹೋಲಿಕೆ ಮಾಡ್ತಾರೆ. ನೆಕ್ಸ್ಟ್, ಅರಣ್ಯಕಗಳೇನಿವು? ಸೊ ಆಧ್ಯಾತ್ಮಿಕ ಜ್ಞಾನ. ನೋಡ್ರಿ, ಆಧ್ಯಾತ್ಮಿಕ ಜ್ಞಾನ. ಸೊ ಹಿಂದೂ ಧರ್ಮದಲ್ಲಿ ಆಧ್ಯಾತ್ಮಿಕ ಜ್ಞಾನವನ್ನು ಒಳಗೊಂಡಿರ್ತಕ್ಕಂಥ ಪುಸ್ತಕ ಯಾವುದಪ್ಪ ಅಂದ್ರೆ ಅರಣ್ಯಕಗಳು. ಸೊ ಅರಣ್ಯಕಗಳಲ್ಲಿ ಮತ್ತೆ ಬೇರೆ ಬೇರೆ ಟೈಪ್ಸ್ ಬರ್ತಾವೆ, ಗೊತ್ತಲ್ಲ? ಬೃಹದ ಅರಣ್ಯಕ, ಯಾವ ಬರ್ತಾವಲ್ಲ ಒಂದಿಷ್ಟ. ಬೃಹದ ಅರಣ್ಯಕ, ಹೌದಾ? ಸೊ ಅರಣ್ಯಕಗಳು ಅಂತಂದರೆ ಇದು ಅರಣ್ಯವಾಸಿಗಳು ರಚಿಸಿರುವಂತಹ ಗ್ರಂಥಗಳು, ಅಂದರೆ ಋಷಿಮುನಿಗಳು. ಹಲೋ, ಹೇಳು. ಡಿಸ್ಕಷನ್ ಮಾಡ್ತೀನಿ ಹೇಳ್ತೀನಿ. ನೆಕ್ಸ್ಟ್, ಅಭಂಗಗಳು. ಅಭಂಗಗಳು ಯಾರು ಇವು? ಅಭಂಗಗಳು ಜ್ಞಾನೇಶ್ವರ. ಅಭಂಗಗಳು ತುಕಾರಾಮ್. ನೋಡ್ರಿ, ತುಕಾರಾಮ್. ಸೊ ಇವು ಭಕ್ತಿ ಕಾವ್ಯಗಳಿವು, ಭಕ್ತಿ ಕಾವ್ಯಗಳು ಅಭಂಗಗಳಂತ ಬರ್ತವೆ. ಇವರು ತುಕಾರಾಮ್ ಅವರು ಇದು ಮಾಡ್ತಾರೆ ಇದನ್ನು. ಪಾಂಡುರಂಗ ವಿಠಲ ಗೊತ್ತಲ್ಲ? ಪಾಂಡುರಂಗ ವಿಠಲ, ಪಾಂಡುರಂಗ ವಿಠಲ ಕುರಿತಾಗಿ ಆಡುವಂಥ ಕಾವ್ಯಗಳಿವು, ಅಭಂಗಗಳು. ಇನ್ನು ಜಪ್ಪಿಗಳು ಯಾರು ಹೇಳ್ರೋಣ? ಜಪ್ಪಿ, ಜಪ್ಪಿ ಜಪ್ಪಿ ಗುರುನಾನಕ್ ನೋಡಿ ಜಪ್ಪಿ. ದೋಹಾಗಳು ಯಾರು? ದೋಹಾ ಕಬೀರ್ ದಾಸ್, ಹೌದಾ? ಮೊಹರಂ ಶಿಶುನಾಳ ಶರೀಫ್. ಮೊಹರಂ ಪದಗಳು ಶಿಶುನಾಳ ಶರೀಫ್. ದೋಹಾ ಅಂತ ಬಂದ್ರೆ ಕಬೀರ್ ದಾಸ್. ಜಪ್ಪಿ ಅಂತ ಬಂದ್ರೆ, ಒಂದು ನಿಮಿಷ, ಜಪ್ಪಿ ಅಂತ ಬಂದ್ರೆ ಗುರುನಾನಕ್. ಅಭಂಗಗಳು ತುಕಾರಾಮ್.